ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ನೇಮ್ ಗೊತ್ತಲ್ವಾ, ಅಚ್ಚು ಕ್ರಿಯೇಷನ್ ಅಂತ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಏನಪ್ಪ ಇದು ಪೂಜೆ ಮಾಡೋದೆಲ್ಲ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರಾ? ಏನಿಲ್ಲ, ಇದು ನಾವು ಮನೇನ ಕಟ್ಟೋದಕ್ಕೆ ಆಯನ ಪೂಜೆ ಮಾಡ್ತೀವಲ್ವ, ಫೌಂಡೇಶನ್ ಮಾಡೋದಕ್ಕಿಂತ ಮುಂಚೆ ಆ ಪೂಜೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಮೊದಲಿಗೆ ಬೋರ್ವೆಲ್ ಆಗಿರ್ಬೋದು, ಬಾವಿ ಆಗಿರ್ಬೋದು, ನಲ್ಲಿ ಆಗಿರ್ಬೋದು, ಯಾವುದಾದ್ರೂ ಒಂದು ಕಡೆಗೆ ಹೋಗ್ಬಿಟ್ಟು ಕಳಸಗಳು 5 ಕಳಸಗಳನ್ನ ಪೂಜೆ ಮಾಡಿ, ಅಲ್ಲಿ ಗಂಗಮ್ಮನ ಮಾಡಿ ಪೂಜೆ ಮಾಡಿ, ಬೋರ್ವೆಲ್ಗೆಲ್ಲ ಪೂಜೆ ಮಾಡಿ, ನೀರೆಲ್ಲ ಹಿಡ್ಕೊಂಡು ಕಳಸಗಳನ್ನ ರೆಡಿ ಮಾಡಿಕೊಂಡು, ಒಂದು ಒಂಬಳೆ ಕಳಸ, ಇನ್ನು ಮಾಮೂಲಿ ಕಾಯಿ ಕಳಸ 5 ಜನ ಮುತ್ತೈದೆಯರ ತಲೆ ಮೇಲೆ ಒರೆಸ್ಕೊಂಡು ಕರ್ಕೊಬರ್ತಕ್ಕಂಥದ್ದು ಪದ್ಧತಿ ಇದೆ. ಮತ್ತು ಪುರೋಹಿತರು ಬರಬೇಕು. ಪುರೋಹಿತರು ಬಂದು ಎಲ್ಲ ಥರದ ಪೂಜೆಗಳನ್ನೆಲ್ಲ ಮಾಡಿ, ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಮಾಡಿಸಿ ಮುತ್ತೈದೆಯರ ತಲೆ ಮೇಲೆ ಒರೆಸ್ಕೊಬಂದಂತಹ ಕಳಸನ ನಾವು ಎಲ್ಲಿ ಆಯಾ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿರ್ತೀವೋ ಆ ಸೈಟಲ್ಲಿ, ಆ ಜಾಗದಲ್ಲಿ ಇಟ್ಟು ಕಳಸಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಿಸಿ, ಮುಖ್ಯವಾಗಿ ಸುತ್ತ ದಾರನ ಬಿಡಬೇಕು ಅಂತ ಹೇಳ್ತಾರೆ. ದಾರ ಬಿಡೋದಕ್ಕೋಸ್ಕರ 4 ಮೂಲೆಗೂ 4 ಕಂಬಗಳನ್ನ ನೆಡೆಸಿ ಒಂಬಳೆ, ಅದಕ್ಕೆ ಬಾಳೆಕಂದು, ಮಾವಿನ ಸೊಪ್ಪು ಎಲ್ಲನೂ ಕಟ್ಟಿಸಿ ರೆಡಿ ಮಾಡಿಸಿದ್ರು. ಅದೇ ರೀತಿ ಮಧ್ಯಕ್ಕೊಂದನ್ನು ಮಾಡಿಸಿದ್ರು. ಒಟ್ಟಿನಲ್ಲಿ 5 ಬರಬೇಕು, 5 ಕಳಸಕ್ಕೆ 5 ಅನ್ನೋ ಥರ ಮಾಡಿದರು ಪುರೋಹಿತರು. ಅದೆಲ್ಲ ಆಗಿದ್ದಾದಮೇಲೆ ಪೂಜೆ ಎಲ್ಲ ಮಾಡಿಸಿ, ನಮ್ಮ ಕೈಯಲ್ಲಿ ಸಂಕಲ್ಪ ಎಲ್ಲನೂ ಮಾಡಿಸಿ ಎಲ್ಲ ನೀಟಾಗಿ ಮಾಡಿಕೊಟ್ರು ನಮ್ಮ ಪುರೋಹಿತರು. ಮಾಡಿಕೊಟ್ಟಿದ್ದೆಲ್ಲ ಆದಮೇಲೆ ಮುಖ್ಯ ಕಳಸ ಏನಿತ್ತು, ಒಂಬಳೆ ಕಳಸ, ಆ ಕಳಸನ ತಗೊಂಡು ಮಧ್ಯದಿಂದ ಈಶಾನ್ಯ ಭಾಗವಾಗಿ ಹೋಗಿ, ಈಶಾನ್ಯ ದಿಕ್ಕಿನ ಕಡೆಗೆ ಹೋಗಿ ಸುತ್ತ ನೀರನ್ನು ಹಾಕ್ಕೊಂಡು ಬಂದು ಅದರಲ್ಲಿ ಗುದ್ಲಿನಲ್ಲೆಲ್ಲ ಇದು ಮಾಡಿಕೊಂಡು ಬಂದರು. ಅದು ವೀಡಿಯೋಸ್ನ ನನಗೆ ಕ್ಲಿಪ್ಸ್ ತೆಕ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಈ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಟ್ಟಿದ್ದು ನನ್ನ ತಂಗಿ ಮತ್ತು ನಮ್ಮ ತನು. ಡ್ರೀಮ್ ಹೋಮ್ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದಾಗಿತ್ತು ನಮ್ಮ ಕಡೆ ಪೂಜೆ ಪುನಸ್ಕಾರದ ಪದ್ಧತಿ. ನೋಡಿದ್ರಲ್ವ, ಹೇಗಿತ್ತು ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.